ನೋಡಿ, SIT ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಾಕ್ಷಿಗಳು ಅಂತ ಬಂದವರು ಕೆಲವು ವಿಚಾರಗಳನ್ನ ಈಗ ಬಾಯ್ ಬಿಡ್ತಾ ಇದ್ದಾರೆ. ಆದ್ರೆ ಈ ನಡುವೆ ಈ ಕೆಲವು ವಿಚಾರಗಳನ್ನ ಬಾಯ್ ಬಿಡುವ ಸಂದರ್ಭದಲ್ಲಿ ಒಬ್ಬರು ಸ್ವಾಮೀಜಿಯ ವಿಚಾರ ಪ್ರಸ್ತಾಪ ಆಗಿದೆ. ಪ್ರಖ್ಯಾತ ಮಠದ ದೊಡ್ಡ ಸ್ವಾಮೀಜಿ ಒಬ್ಬರು ಈ ಪ್ರಕರಣದಲ್ಲಿ ಇದ್ದಾರೆ. ಅವ್ರ ಹತ್ರ ಬುರುಡೆ ತಗೊಂಡು ಹೋಗಿದ್ದ ಚಿನ್ನಯ್ಯ, ಅವರಿಗೆ ಎಲ್ಲವೂ ಕೂಡ ಗೊತ್ತಿದೆ ಅನ್ನೋದೆಲ್ಲ ಬಂದಿದೆ ಅಲ್ವಾ. ಆ ಸ್ವಾಮೀಜಿ ಯಾರು ಅಂತ ಹೆಸರು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಹೆಸರು? ಈಗ ಗೊತ್ತಿದ್ದ ಮೇಲೆ ಹೇಳದೆ ಅದನ್ನ ಮುಚ್ಚಿಟ್ಟಿರೋದು ಯಾಕೆ? ಮತ್ತೆ ಏನ್ ಹೇಳ್ತಿದ್ದಾರೆ? ಹೆಸರು ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಇವರು? ನಾ ಹೇಳ್ತೀನಿ ನಿಮಗೆ ಯಾವ ಕಾರಣಕ್ಕಾಗಿ ಇದನ್ನು ಮುಚ್ಚಿಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಅದರ ಜೊತೆಗೆ ನೋಡಿ, ಈಗ ED ಕೂಡ ಈ ತನಿಖೆಗೆ ಎಂಟರ್ ಆಗ್ತಾ ಇದೆ. SIT ತನಿಖೆ ನಡೆಸ್ತಾ ಇದೆ. ಆದ್ರೆ ಈ ಪ್ರಕರಣಕ್ಕೆ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಡ್ತಾ ಇದೆ. ಯಾವ ಕಾರಣಕ್ಕಾಗಿ, ಯಾವ ಹಿನ್ನೆಲೆಯಲ್ಲಿ, ಇದು ಯಾರ ಬುಡಕ್ಕೆ ಬಿಸಿ ನೀರು ತರುತ್ತೆ, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹಳ ಮುಖ್ಯವಾಗಿ ಒಬ್ಬರು ಸ್ವಾಮೀಜಿ ಹೆಸರು, ಅದು ಏನ್ ಕರ್ಮವೋ, ಈ ರೀತಿಯ ಈ ಹೈ ಪ್ರೊಫೈಲ್ ಕೇಸಲ್ಲ ಒಬ್ಬೊಬ್ರು ಸ್ವಾಮೀಜಿ ಇರ್ತಾರೆ. ಅದು ಯಾಕೋ ಗೊತ್ತಿಲ್ಲ. ಈಗ ಮತ್ತೊಬ್ಬರು ಸ್ವಾಮೀಜಿ ಹೆಸರು ಈ ಪ್ರಕರಣದಲ್ಲಿ ಬಂದಿದೆ. ಹಿಂದೆ ಬೇರೆ ಬೇರೆ ಪ್ರಕರಣದಲ್ಲಿ ಬಂದಿತ್ತಲ್ಲ, ಈಗ ಈ ಪ್ರಕರಣದಲ್ಲಿ ಒಬ್ಬರು ಸ್ವಾಮೀಜಿ ಹೆಸರು ಬಂದಿದೆ. ಯಾರು ಹೇಳಿರೋದು? ಈಗ ಸಾಕ್ಷಿ ದೂರುದಾರ ಜಯಂತ್ ಟಿ ಅವರೇ ಹೇಳಿದ್ದಾರೆ. ಒಬ್ಬರು ಸ್ವಾಮೀಜಿ ಹತ್ರ ಹೋಗಿದ್ವಿ ನಾವು, ಅಂದ್ರೆ ಜಯಂತ್ ಟಿ ಬಿಟ್ಟು ಇವ್ರ ಟೀಮ್ ಅವರೆಲ್ಲ ಉಳಿದವರೆಲ್ಲ ಹೋಗಿದ್ರು. ಮುಖ್ಯವಾಗಿ ಚಿನ್ನಯ್ಯ ತಲೆಬುರುಡೆ ತಗೊಂಡು ಹೋಗಿದ್ದ. ಅವ್ರ ಹತ್ರ ವಿಚಾರ ಎಲ್ಲ ಹೇಳಲಾಗಿತ್ತು. ಹಾಗೆ ಹೇಳಿದಾಗ ಅವರು ಕಾನೂನಿನ ಪ್ರಕಾರ ಮುಂದುವರಿರಿ ಅಂತ ಹೇಳಿದ್ರು ಅನ್ನೋದೆಲ್ಲ ಹೇಳಿದ್ದಾರೆ ಅಲ್ವಾ. ಇಷ್ಟೆಲ್ಲ ಹೇಳಿದವರಿಗೆ ಸರಿ ಯಾರು ಆ ಸ್ವಾಮೀಜಿ ಅಂತ ಕೇಳಿದ್ರೆ ಸೂಕ್ತ ಕಾಲದಲ್ಲಿ ಉತ್ತರಿಸುತ್ತೇವೆ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಹೇಳಲ್ಲ? ಇದು ಯಾವ ರೀತಿ ಅಂದ್ರೆ, ಕವಿರತ್ನ ಕಾಳಿದಾಸ ಅಂತ ಒಂದು ಸಿನಿಮಾ ಬಂದಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು. ಆತನಿಗೆ ಈ ಮಂತ್ರಿ ಹೇಳ್ಕೊಟ್ಟಿರ್ತಾನೆ, ಬಾಲಕೃಷ್ಣ ಆಕ್ಟಿಂಗ್ ಮಾಡಿದ್ರು, ಅವ್ರು ಹೇಳ್ಕೊಟ್ಟಿರ್ತಾರೆ, ಏನ್ ಕೇಳಿದ್ರು ನೀನು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತ ಹೇಳು ಅಂತ ಹೇಳ್ಕೊಟ್ಟಿರ್ತಾರೆ. ಹಂಗಾಯ್ತು ಈ ಕತೆ. ಆ ರೀತಿ ಆಯ್ತಿದ್ದು. ಯಾವುದು ಸೂಕ್ತ ಸಮಯ ಯಾವುದು? SIT ತನಿಖೆ ನಡೀತಾ ಇದೆ, ತನಿಖೆ ಪ್ರಗತಿಯಲ್ಲಿದೆ. ಇವ್ರು ಹೋಗಿ ಬರ್ತಾ ಇದ್ದಾರೆ, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿರುವವರು ಆ ಸ್ವಾಮೀಜಿ ಯಾರು ಅಂತ ಹೇಳಲ್ಲ ಅಂದ್ರೆ ಯಾಕೆ ಹೇಳಲ್ಲ? ಅದನ್ನ ಯಾಕೆ ಮುಚ್ಚಿಡ್ತೀರಿ? ಅದನ್ನ ಮುಚ್ಚಿಡೋದ್ರಿಂದ ನಿಮ್ಗೆ ಆಗುವಂತ ಲಾಭ ಏನು? ಈಗ ಅವ್ರದ್ದು ವಿಚಾರಣೆ ಆಗ್ಲೇಬೇಕು, ಸತ್ಯ ಹೊರಗೆ ಬರಬೇಕು ಅಂತ ತಾನೆ ನಿಮ್ಮ ಉದ್ದೇಶ. ನೀವು ಹೇಳ್ತಿರೋದೇನು? ಸತ್ಯ ಹೊರಗೆ ಬರಬೇಕು, ಸತ್ಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಅಂತೀರಿ. ಮಾತಿದ್ರೆ ಈ ಡೈಲಾಗ್ ಹೊಡಿತೀರಿ. ಮತ್ತೆ ಈ ಸತ್ಯವನ್ನು ಹೇಳಬೇಕಲ್ಲ. ನಿಮಗೆ ಬೇಕಾದಾಗ ಹೇಳ್ತಾ ಹೋಗ್ಬಿಟ್ರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಳ್ತಾ ಹೋಗ್ಬಿಟ್ರೆ ಅಲ್ಲಿಗೆ ನಿಮ್ಮ ಸ್ವಾರ್ಥ, ನಿಮ್ಮ ವೈಯಕ್ತಿಕ ಲಾಭ ಅನ್ನೋದಾಗೋಗುತ್ತಲ್ವ. ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಸ್ವಾಮೀಜಿಯ ಹೆಸರು ಹೇಳದೆ ಮುಚ್ಚಿಡುವ ಹಿಂದೆ ಇವರು ಬಹುಶಃ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಪ್ರಕರಣವನ್ನ ಬಳಸಿಕೊಳ್ಳುವ ಸಾಧ್ಯತೆಯ ಅನುಮಾನ ಬರೋದಿಲ್ವಾ? ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ಅದು ಯಾರೇ ಇರಲಿ ಹೇಳಿ, ಸ್ವಾಮೀಜಿ ತಾನೇ, ನಿಮ್ಗೇನು ಕಷ್ಟ ಹೇಳಕ್ಕೆ? ಅವ್ರು ಯಾರು? ಅದರಲ್ಲೇನೋ ಅವ್ರ ಪಾತ್ರ ಇದೆಯೋ ಇಲ್ವೋ, ನ್ಯಾಯವಾಗಿದ್ರು ಅನ್ಯಾಯವಾಗಿದ್ರು, ಏನ್ ಸಜೆಷನ್ ಕೊಟ್ಟರು, ಏನ್ ಪಾತ್ರ ಅವ್ರದ್ದು, ಸೂತ್ರ ಏನು, ಅವೆಲ್ಲ ಗೊತ್ತಾಗುತ್ತಲ್ಲ, ಬಯಲಾಗುತ್ತಲ್ಲ, ಆಗ್ಲೇಬೇಕಲ್ಲ. ಹೇಳಿ, ಜನರಿಗೆ ಗೊತ್ತಾಗಬೇಕು ಸತ್ಯ. ಜನರಿಂದ ಮುಚ್ಚಿಡ್ತಾ ಇದ್ದೀರಿ ನೀವು. SIT ಅಧಿಕಾರಿಗಳಿಗೆ ಗೊತ್ತಾಗಿರುತ್ತೆ ಈಗಾಗಲೇ. ಅವರು ಇವತ್ತೆಲ್ಲ ನಾಳೆ ವಿಚಾರಣೆ ಒಳಪಡಿಸ್ತಾರೆ, ಸತ್ಯ ಹೊರಗೆ ಬಂದೇ ಬರುತ್ತೆ, SIT ರಿಪೋರ್ಟ್ ಬರುತ್ತೆ. ಆದ್ರೆ ಇವತ್ತು ಜನರ ಕಣ್ಣಿಗೆ ಮಣ್ಣೆರಚಿದ ಹಾಗಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಸ್ವಾಮೀಜಿ ಯಾರು ಅಂತ ಬಾಯಿ ಬಿಡಲೇಬೇಕು. ಬಾಯಿ ಬಿಡದೆ ಹೋದ್ರೆ ನಿಮ್ಮನ್ನ ನಂಬಲ್ಲ ಯಾರು. ಯಾಕೆ ನಂಬ್ತಾರೆ ನಿಮ್ಮನ್ನ? ಸತ್ಯ ಹೇಳಿದ್ರೆ ನಂಬ್ತಾರೆ. ಸತ್ಯವನ್ನ ಮುಚ್ಚಿಟ್ಟರೆ ಅದು ನಿಮ್ಮ ಅನುಕೂಲಕ್ಕಾಗಿ ಮುಚ್ಚಿಟ್ಟುಕೊಂಡಾಗುತ್ತೆ. ಮುಚ್ಚಿಡ್ಲಿಕ್ಕೆ ಕಾರಣ ಆದ್ರೆ ಹೇಳ್ಬೇಕಲ್ಲ, ಇಂಥ ಕಾರಣಕ್ಕಾಗಿ ನಾವು ಮುಚ್ಚಿಡ್ತಾ ಇದೀವಿ ಅಂತ. ಸೂಕ್ತ ಕಾಲದಲ್ಲಿ ಉತ್ತರಿಸ್ತೇವೆ ಅಂದ್ರೆ, ಸೂಕ್ತ ಕಾಲದಲ್ಲಿ ಬಹಿರಂಗ ಮಾಡ್ತೇವೆ ಅಂದ್ರೆ ಅದು ಹೇಳದ್ನಲ್ಲ ಕವಿರತ್ನ ಕಾಳಿದಾಸ. ಆ ರೀತಿ ಆಯ್ತು ಕತೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ ಅನ್ನಂಗಾಯ್ತಿದ್ದು. ಜನ ದಡ್ರಲ್ಲ, ಗೊತ್ತಾಗುತ್ತೆ. ಇದರಿಂದ ನಿಮ್ಮನ್ನ ನೀವೇ ಎಕ್ಸ್ಪೋಸ್ ಮಾಡಿಕೊಂಡ ಹಾಗಾಗುತ್ತೆ. ಜಯಂತ್ ಅವ್ರು ಇದು ನೋಡ್ತಾ ಇದ್ರೆ ಅರ್ಥ ಮಾಡ್ಕೋಬೇಕು. ನೀವು ಯಾವ ಕಾರಣಕ್ಕಾಗಿ ಮುಚ್ಚಿಡ್ತಾ ಇದ್ದೀರಿ ಅದನ್ನಾರು ಹೇಳಿ. ಆಯ್ತಪ್ಪ, ನಾನು ಹೇಳೋದಿಲ್ಲ ಹೆಸರು, ಈ ಕಾರಣಕ್ಕಾಗಿ ಹೇಳೋದಿಲ್ಲ ಹೇಳಿ ಕಾರಣ. ಇಲ್ಲ, ನಾನು SIT ಮುಂದೆ ಹೋಗಿ ಹೇಳ್ತೀನಿ ಅದನ್ನ ಹೇಳಿ. ಜನರಿಗೆ ನಾನು ಹೇಳೋದಿಲ್ಲ, ಜನರಿಂದ ಮುಚ್ಚಿಡ್ತೀನಿ. ವಾಸ್ತವ ಏನು ಅಂತ ಗೊತ್ತಾಗಬೇಕಲ್ಲ. ಜನ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಬಹಳ ಸಂವೇದನಾಶೀಲರಾಗಿ ಜನ ನೋಡ್ತಾ ಇದ್ದಾರೆ. ನೀವು ತುಂಬಾ ಅಸೂಕ್ಷ್ಮವಾಗಿ ನಡ್ಕೊಂಡ್ಬಿಟ್ರೆ, ಈ ಪ್ರಕರಣದಲ್ಲಿ ಸಂವೇದನಾ ರಹಿತರಾಗಿ ನಡ್ಕೊಂಡ್ಬಿಟ್ರೆ,
ನನಗೆ ಬೇಕಾದಾಗ ನಾನು ಹೇಳ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡ್ಬಿಟ್ರೆ ಅದು ಅಕ್ಷಮ್ಯ ಆಗುತ್ತೆ. ಆ ದೃಷ್ಟಿಯಿಂದ ನೀವು ಅಟ್ಲೀಸ್ಟ್ ರೀಸನ್ ಹೇಳಬೇಕು, ಈ ಕಾರಣಕ್ಕಾಗಿ ನಾನು ಹೇಳೋದಿಲ್ಲ ಹೇಳಬೇಕಲ್ವಾ. ಅದು ಯಾವುದೂ ಹೇಳದೆ ಸೂಕ್ತ ಕಾಲದಲ್ಲಿ ಬಹಿರಂಗಪಡಿಸ್ತೇವೆ ಅಂದ್ರೆ ನೀವು ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್, ಇಡಿ ಈ ಕೇಸಿಗೆ ಎಂಟ್ರಿ ಕೊಡ್ತಾ ಇದೆ ಅಂತ ಹೇಳಿದೆ ನಾನು. ಯಾವ ಕಾರಣಕ್ಕಾಗಿ ಇಡಿ ಎಂಟ್ರಿ ಕೊಡ್ತಾ ಇದೆ ನೋಡಿ, ಬಹಳ ದೊಡ್ಡ ಆಪಾದನೆ ಇರುವಂಥದ್ದು. ಈ ಪ್ರಕರಣದ ಹಿಂದೆ ಬಹಳಷ್ಟು ಹಣದ ವ್ಯವಹಾರ ನಡೆದಿದೆ, ಬಹಳಷ್ಟು ಜನಕ್ಕೆ ಹಣದ ಹೊಳೆ ಹರಿದಿದೆ, ವಿದೇಶದಿಂದ ಹಣ ಬಂದಿದೆ ಅನ್ನೋ ಆಪಾದನೆ ಇದೆ. ಹಾಗಾದ್ರೆ ವಿದೇಶದಿಂದ ಹಣ ಬಂದಿದೆ ಅನ್ನೋದಾದ್ರೆ ಯಾರಿಗೆ ಬಂದಿದೆ, ಯಾರಿಂದ ಬಂದಿದೆ, ಎಷ್ಟು ಹಣ ಬಂದಿದೆ, ಯಾವ ಕಾರಣಕ್ಕಾಗಿ ಬಳಕೆ ಆಗಿದೆ, ಯಾರ್ಯಾರು ಬಳಸಿದ್ದಾರೆ, ಯಾರು ಯಾರಿಗೆ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಎಲ್ಲ ಗೊತ್ತಾಗ್ಬೇಕಲ್ಲ, ಅದೆಲ್ಲ ಬಯಲಾಗಬೇಕಲ್ಲ. ಆ ಕಾರಣಕ್ಕಾಗಿ ಇಡಿ ಎಂಟ್ರಿ ಕೊಡುತ್ತೆ ಅನ್ನುವಂಥ ಸಾಧ್ಯತೆ ಸುಳಿವು ಕಂಡು ಬರ್ತಾ ಇದೆ. ಒಂದು ಕಡೆ NIA ತನಿಖೆಗೆ ಒತ್ತಾಯ ನಡೀತಾ ಇದೆ. ಸ್ವತಃ ಸಿದ್ದರಾಮಯ್ಯನವರು NIA ತನಿಖೆ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳಿದ್ದಾರೆ. SIT ತನಿಖೆ ಮುಂದುವರಿತಾ ಇದೆ. ಈ ಹಂತದಲ್ಲಿ ಇಡಿ ಕೂಡ ಎಂಟ್ರಿ ಕೊಟ್ಟು ವಿದೇಶಿ ಹಣದ ಮೂಲವನ್ನ ಪತ್ತೆ ಮಾಡುವಂತ ಸಾಧ್ಯತೆ ಇದೆ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ. ಈಗ ಪ್ರಮುಖವಾಗಿ ಆಪಾದನೆ ಈಗ ಸಮೀರ್ ವಿರುದ್ಧ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹಾಗೇನಾದ್ರೂ ವಿದೇಶಿ ಮೂಲದಿಂದ ಹಣ ಬಂದದ್ದೇ ಆದ್ರೆ ಬಯಲಾಗ್ಲಿ, ಸತ್ಯ ಗೊತ್ತಾಗ್ಲಿ. ಯಾಕೆ ಗೊತ್ತಾಗಬಾರ್ದು? ಯಾವ ತನಿಖೆ ಆದ್ರೂ ಕೂಡ ಅದನ್ನ ಎದುರಿಸ್ಲಿಕ್ಕೆ ರೆಡಿ ಇರಬೇಕು, ಸರಿಯಾಗಿದ್ರೆ, ಸತ್ಯವಾಗಿದ್ರೆ, ನ್ಯಾಯವಾಗಿದ್ರೆ. ಇಲ್ಲ ಅಂದ್ರೆ ತನಿಖೆಗಳಿಗೆ ವಿರೋಧ ಮಾಡಬೇಕು. SIT ತನಿಖೆಯೂ ಆಗಲಿ, NIA ತನಿಖೆಯೂ ಆಗಲಿ, ಇಡಿ ತನಿಖೆಯೂ ಆಗಲಿ, ರಾಜ್ಯ ಸರ್ಕಾರವೇ ಮತ್ತೊಂದು ಯಾವ್ದಾದ್ರು ತನಿಖೆಗೂ ವಹಿಸಲಿ, ಆದ್ರೆ ಸತ್ಯ ಹೊರಗೆ ಬರ್ಬೇಕಷ್ಟೇ. ಸತ್ಯ ಅಂತಿಮವಾಗಿ ಉಳಿಯೋದು ಸತ್ಯವೇ. ಈಗ ಯಾರು ಏನೇ ಕಣ್ಣಿ ಮಣ್ಣೆರಚಬಹುದು, ದಿನಕ್ಕೊಂದು ವದಂತಿಯನ್ನು ಹಬ್ಬಿಸಬಹುದು, ದಿನಕ್ಕೊಂದು ರಾಗವನ್ನು ಎಳೆಯಬಹುದು, ಕೇಸಿನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಮಾಡಬಹುದು, ಕೇಸಿನ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನವನ್ನು ಮಾಡಬಹುದು. ಏನೇ ಮಾಡಿದರೂ ಅದು ಒಂದೊಂದು ದಿನದ ಗೇಮ್. ನೀವು ಅಷ್ಟೇ, ಒಂದೊಂದು ಗೇಮ್ ಅಷ್ಟೇ, ಒಂದೊಂದು ದಿನದ ಒಂದೊಂದು ಗೇಮ್ ಮಾಡ್ತಾ ಹೋಗ್ತೀರಿ. ಅಂತಿಮವಾಗಿ SIT ರಿಪೋರ್ಟ್ ಬಂದಾಗ ಸತ್ಯ ಗೊತ್ತಾಗಿಯೇ ಗೊತ್ತಾಗುತ್ತೆ. ಆ ಸತ್ಯವನ್ನ ನಾವು ಹೊತ್ತು ನಿಮ್ಮೆದುರು ಖಂಡಿತವಾಗಿಯೂ ತರ್ತೀವಿ. SIT ರಿಪೋರ್ಟ್ ಜೊತೆ ಬರ್ತೀವಿ. ಸತ್ಯ ಮುಚ್ಚೋಗ್ಲಿಕ್ಕೆ ನಾವಂತೂ ಬಿಡೋದಿಲ್ಲ. ಆಗ್ಬೇಕಲ್ವಾ? ತನಿಖೆಗಳೆಲ್ಲವೂ ಕೂಡ ಆಗ್ಬೇಕಾದ್ದು ಅಗತ್ಯ ಅಲ್ವಾ? ಏನ್ ಹೇಳ್ತೀರಿ? ಇಡಿ ಈ ಪ್ರಕರಣದಲ್ಲಿ ತನಿಖೆ ಮಾಡಬೇಕು ಅಂತ ಭಾವಿಸ್ತೀರ? ಹಾಗೆ JNT ಇರ್ಬೋದು, ಮತ್ತೊಬ್ರು ಇರ್ಬೋದು, ಒಬ್ಬರು ಸ್ವಾಮೀಜಿ ಈ ಪ್ರಕರಣದಲ್ಲಿ ಪಾತ್ರಧಾರಿಯೋ ಸೂತ್ರಧಾರಿಯೋ ಆಗಿದ್ದಾರೆ ಅಂದ್ರೆ ಅವ್ರ ಹೆಸರು ಹೇಳಬೇಕಾಗಬೇಕು. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.